ಹಲೋ ವಿವರ್ಸ್, ಜೇಮ್ಸ್ ಕ್ಯಾಮ್ರನ್ ಒಂದು ಕಾಲದಲ್ಲಿ ಟ್ರಕ್ ಡ್ರೈವರ್ ಆಗಿದ್ದ ಇವರು ಮುಂದೆ ಟೈಟಾನಿಕ್, ಟರ್ಮಿನೇಟರ್, ಅವತಾರ್ನಂತಹ ಮೂವೀಸ್ ನ ಕೊಟ್ಟು ಇಡೀ ಜಗತ್ತನ್ನ ಗೆದ್ದಿದ್ದಾರೆ. ಜಗತ್ತಿನ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಆಗಿರುವ ಮೂವೀಸ್ ಲಿಸ್ಟ್ ಅಲ್ಲಿ ಇವ್ರದೇ 3 ಮೂವೀಸ್ ಇದಾವೆ. ಅವತಾರ್ 1, ನೆಕ್ಸ್ಟ್ ಅವತಾರ್ 2, ನೆಕ್ಸ್ಟ್ ಟೈಟಾನಿಕ್. ಇದುವರೆಗೂ 9 ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ, ಇನ್ಕ್ಲೂಡ್ ಅವತಾರ್ 3. ಅವರ ಎಲ್ಲ ಮೂವೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಟೋಟಲ್ ಮಾಡಿದ್ರೆ 10 ಬಿಲಿಯನ್ ಪ್ಲಸ್ ಕಲೆಕ್ಷನ್ ಬರುತ್ತೆ. ಅಂದರೆ 80,000 ಕೋಟಿ ಪ್ಲಸ್ ದೊಡ್ಡ ನಂಬರು. ಹಾಗಂತ ಈ ಜರ್ನಿ ಅಷ್ಟೊಂದು ಈಸಿ ಇರಲಿಲ್ಲ. ಫೇಲ್ಯೂರು, ರಿಜೆಕ್ಷನ್, ಅವಮಾನ, ಇನ್ನೂ ಹಲವಾರು ರೋಚಕ ವಿಷಯಗಳಿದ್ದಾವೆ. ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅವತಾರ್ ಮೂವೀಸಿನ ಮೈಂಡ್ ಬ್ಲೋಯಿಂಗ್ ವಿಷಯಗಳನ್ನ ತಿಳಿಸ್ತೀನಿ. ಯಾಕಂದರೆ ಇದು ಪಂಡೆಯವರು ಅಲ್ಲ, ನಮ್ಮ ಭೂಮಿಯ ಸ್ಟೋರಿನೇ. 1954 ಜೇಮ್ಸ್ ಕ್ಯಾಮರನ್ ಕೆನಡಾ ದೇಶದಲ್ಲಿ ಜನಿಸುತ್ತಾರೆ. ಚಿಕ್ಕವರಿದ್ದಾಗ ಜೇಮ್ಸ್ ಕ್ಯಾಮರನ್ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ತಾರೆ. ಎಲ್ಲ ಮಕ್ಕಳು ಹೊರಗಡೆ ಆಟ ಆಡ್ತಿದ್ರೆ ಅವರು ಡ್ರಾಯಿಂಗ್, ಕ್ರಿಯೇಚರ್ ಇಂದು ಡ್ರಾಯಿಂಗ್ಸ್, ಸ್ಕೆಚ್, ಮೆಷಿನ್ಸ್ ಡಿಸೈನಿಂಗ್, ಈ ರೀತಿ ಹಲವಾರು ಕ್ರಿಯೇಟಿವಿಟಿ ವಿಷಯದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಅವರ ತಾಯಿ ಆರ್ಟಿಸ್ಟ್ ಆಗಿರ್ತಾರೆ, ಫಾದರ್ ಇಂಜಿನಿಯರ್ ಆಗಿರ್ತಾರೆ. ಸೊ ಸಪೋರ್ಟ್ ಮಾಡೋರು. 1971 ಅವರ ಫ್ಯಾಮಿಲಿ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗ್ತಾರೆ. ಅವಾಗ ಜೇಮ್ಸ್ ಕ್ಯಾಮರನ್ ಏಜು 17 ಇಯರ್ಸ್. ಫಿಸಿಕ್ಸ್ ಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗ್ತಾರೆ. ಆದರೆ ಸ್ವಲ್ಪ ಟೈಮ್ ಆದ್ಮೇಲೆ ಕಾಲೇಜಿಗೆ ಡ್ರಾಪ್ ಔಟ್ ಆಗ್ತಾರೆ. ಆಮೇಲೆ ಟ್ರಕ್ ಡ್ರೈವಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ 1977 ಸ್ಟಾರ್ ವಾರ್ಸ್ ಮೂವೀಸ್ ನೋಡ್ತಾರೆ. ಅದರಿಂದ ಅವರಿಗೂ ಅದೇ ರೀತಿಯ ಮೂವೀಸ್ ಮಾಡ್ಬೇಕಂತ ಆಸೆ ಆಗುತ್ತೆ. ಬಟ್ ಅವರಿಗೆ ಯಾವುದೇ ಎಕ್ಸ್ಪೀರಿಯನ್ಸ್, ಕನೆಕ್ಷನ್ಸ್, ಫಿಲ್ಮಿಂಗ್ ಸ್ಕೂಲಿನ ಡಿಗ್ರಿನೂ ಇರಲಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಮದುವೆನೇ ಆಗಿತ್ತು. ಟ್ರಕ್ ಡ್ರೈವಿಂಗ್ ಮಾಡ್ತಿದ್ರು. ಫಿಲ್ಮಿಂಗ್ ಸ್ಕೂಲಿಗೆ ಸೇರೋಕ್ಕೂ ಅಮೌಂಟ್ ಇರಲಿಲ್ಲ. ಸೊ ಅವರೇ ಫಿಲ್ಮಿಂಗ್ ಬಗ್ಗೆ ಕಲೆಕ್ಟ್ ಮಾಡ್ತಾರೆ. ಅಂದರೆ ಲೈಬ್ರರಿ ಹೋಗಿ ಬುಕ್ಸ್ನ ರೀಡ್ ಮಾಡ್ತಾ VFX, ಸ್ಪೆಷಲ್ ಎಫೆಕ್ಟ್ಸ್ ಇದ್ರ ಬಗ್ಗೆ ಬುಕ್ಸ್ ಅಲ್ಲಿ ರೀಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕಲಿತಾ ಹೋಗ್ತಾರೆ. ಬಟ್ ಅವರ ವೈಫ್ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಜೇಮ್ಸ್ ಕ್ಯಾಮರನ್ ತುಂಬಾ ಕ್ರೇಜಿ ಆ ರೀತಿ ಅಂತಂದಿದ್ರು. 1978 ಪಿರಾನಾ ಮೂವಿ ಪಾರ್ಟ್ 1 ಮೂವಿ ನೋಡಿರ್ತಾರೆ. ಆ ಮೂವಿ ಲೋ ಬಜೆಟ್ ಮೂವಿ ಆಗಿತ್ತು. ಸೊ ಇವರು ಟ್ರಕ್ ಡ್ರೈವಿಂಗ್ ಟಾಟಾ ಬಾಯ್ ಅಂತ ಹೇಳಿ ಇವರ ಫ್ರೆಂಡ್ಸ್ ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಎಲ್ಲ ರೆಂಟಿಗೆ ತಗೊಂಡು ಒಂದು ಶಾರ್ಟ್ ಫಿಲಮ್ ತೆಗಿತಾರೆ. ಡೀಸೆಂಟ್ ಆಗಿತ್ತು ಶಾರ್ಟ್ ಫಿಲಮ್. ಬಟ್ ಟ್ರೈ ಮಾಡ್ತಾರೆ. ಆ ಶಾರ್ಟ್ ಫಿಲಮ್ ಇಟ್ಕೊಂಡು ಪಿರಾನಾ ಮೂವಿ ಪ್ರೊಡಕ್ಷನ್ ಕಂಪನಿ ಹತ್ರ ಹೋಗ್ತಾರೆ. ಅವರು ಹೈಯರ್ ಮಾಡ್ತಾರೆ. ಡೈರೆಕ್ಟರ್ ಆಗಿ ಅಲ್ಲ, ಮಾಡಲ್ ಮೇಕರ್ ಆಗಿ ಕಡಿಮೆ ಸ್ಯಾಲರಿಗೆ ಹೈಯರ್ ಮಾಡ್ತಾರೆ. ಜೇಮ್ಸ್ ಕ್ಯಾಮರನ್ ಅವರು ಸ್ಯಾಲರಿ ಬಗ್ಗೆ ಫೋಕಸ್ ಮಾಡಲಿಲ್ಲ, ಫಿಲ್ಮಿಂಗ್ ಬಗ್ಗೆ ಕಲಿಯಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಕ್ಸ್ಟ್ 1-2 ಮೂವಿಲೂ ಇದೇ ರೀತಿ ವರ್ಕ್ ಮಾಡ್ತಾರೆ. ಬಟ್ 1981 ಪಿರಾನಾ ಮೂವಿಯಲ್ಲಿ ಇವರಿಗೆ ಡೈರೆಕ್ಷನ್ ಮಾಡಕ್ಕೆ ಚಾನ್ಸ್ ಸಿಗುತ್ತೆ ಡೈರೆಕ್ಟರ್ ಆಗಿ. ಬಟ್ ಈ ಮೂವಿಯ ಡಿಸಾಸ್ಟರ್ ಇಂದ ಅವರ ಕರಿಯರ್ ಚೇಂಜ್ ಆಗುತ್ತೆ. ಹೇಗೆಂದರೆ ಹೆಸರಿಗೆ ಮಾತ್ರ ಈ ಮೂವಿಯ ಡೈರೆಕ್ಟರ್ ಆಗಿ ಹೆಸರು ಕೊಡ್ತಾರೆ. ಬಟ್ ಆ ಮೂವಿಯಲ್ಲಿ ಡೈರೆಕ್ಷನ್ ಮಾಡಕ್ಕೆ ಚಾನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಇವರು ಹೊಸಬರ ಇರ್ತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಜೇಮ್ಸ್ ಕ್ಯಾಮರನ್ಗೆ ಹಲವಾರು ಐಡಿಯಾಸ್ ಇರುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೂ ಚಾನ್ಸ್ ಕೊಡೋದಿಲ್ಲ. ನೈಟ್ ಟೈಮ್ ಅಲ್ಲಿ ಎಡಿಟಿಂಗ್ ರೂಮ್ ಅಲ್ಲಿ ಇವರ ಐಡಿಯಾಸ್ ನ ಟ್ರೈ ಮಾಡ್ತಾರೆ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಇವ್ರನ್ನ ಆ ಮೂವಿಯಿಂದ ಹೊರಗಡೆ ಹಾಕ್ತಾರೆ. 1982 ಪಿರಾನಾ 2 ಮೂವಿ ರಿಲೀಸ್ ಆಗುತ್ತೆ. ತುಂಬಾ ನೆಗೆಟಿವ್ ರಿವ್ಯೂಸ್ ಬರ್ತವೆ. ಆ ಟೈಮಲ್ಲಿ ಜೇಮ್ಸ್ ಕ್ಯಾಮರನ್ ಟೈಮ್ ಸರಿ ಇರೋದಿಲ್ಲ, ಡಿವೋರ್ಸ್ ಆಗಿರುತ್ತೆ. ಪ್ಲಸ್ ಆ ಮೂವಿ ರಿಲೀಸ್ ಟೈಮಲ್ಲಿ ತುಂಬಾ ಫೀವರ್ ಆಗಿರುತ್ತೆ. ನಿದ್ದೆ ಮಾಡುವಾಗ ಒಂದು ಡ್ರೀಮ್ ಬಿದ್ದಿರುತ್ತೆ. ಒಂದು ರೋಬೋಟ್ ಫ್ಯೂಚರ್ ಇಂದ ಪ್ರೆಸೆಂಟ್ ಬಂದು ಕಿಲ್ಲಿಂಗ್ ಮಾಡಕ್ಕೆ ಸಾಯ್ಸಕ್ ಬಂದಿರುತ್ತೆ. ಈ ಒಂದು ಐಡಿಯಾ ಇಟ್ಕೊಂಡು ಸ್ಟೋರಿ ಬರ್ತಾರೆ. ಅದುವೇ ಟರ್ಮಿನೇಟರ್. ನೀವೆಲ್ಲ ನೋಡಿರ್ಬೋದು ಈ ಮೂವಿನ. ಆಕ್ಚುಲಿ ಏನಂದ್ರೆ ಜೇಮ್ಸ್ ಕ್ಯಾಮರನ್ ಪಿರಾನಾ 2 ಅವರು ಡೈರೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಇವತ್ತಿಗೂ. ಯಾಕಂದ್ರೆ ಅವ್ರು ಡೈರೆಕ್ಷನ್ ಮಾಡೇ ಇಲ್ಲ, ಹೆಸರು ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಷನ್ ಅಂತ. ಟರ್ಮಿನೇಟರ್ ಮೂವಿ ಸ್ಟೋರಿ ಬರೀತಾರೆ, ಹಲವಾರು ಸ್ಟುಡಿಯೋ ಮೆಟ್ಲು ಹಾಕ್ತಾರೆ. ಬಟ್ ಯಾರು ಈ ಸ್ಟೋರಿನ ಅಷ್ಟು ಇಷ್ಟ ಬರೋದಿಲ್ಲ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಗೇಲ್ ಆ್ಯನ್ ಅವರು ಟರ್ಮಿನೇಟರ್ ಮೂವಿಗೆ ಕೇವಲ ಆ ಸ್ಟೋರಿಗೆ $1 ಆಫರ್ ಮಾಡ್ತಾರೆ. ಬಟ್ ಜೇಮ್ಸ್ ಕ್ಯಾಮರನ್ ಚಾನ್ಸ್ನ ಮಿಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕೇವಲ $1 ಆ ಮೂವಿಯ ಸ್ಟೋರಿನ ಅವ್ರಿಗೆ ಕೊಡ್ತಾರೆ. ಅದು ಆ ಕಾಲದಲ್ಲಿ. ಈ ಕಾಲದಲ್ಲಿ $1 ಅಂದ್ರೆ 84 ರೂಪೀಸು. ಇದು ಜೇಮ್ಸ್ ಕ್ಯಾಮರನ್ ಡೆಡಿಕೇಶನ್. ಬಟ್ ಈ ಮೂವಿಲು ಜೇಮ್ಸ್ ಕ್ಯಾಮರನ್ ಮತ್ತೆ ಪ್ರೊಡಕ್ಷನ್ ಕಂಪನಿ ಫೈಟ್ ಮಾಡ್ಬೇಕಾಗುತ್ತೆ ಹಲವಾರು ವಿಷಯದಲ್ಲಿ. ಅಂದ್ರೆ ಜೇಮ್ಸ್ ಕ್ಯಾಮರನ್ ಆರ್ನಾಲ್ಡ್ ನ ಈ ಮೂವಿಲಿ ವಿಲನ್ ತರ ತೋರಿಸ್ಬೇಕಂತ ಇರ್ತಾರೆ. ಪ್ರೊಡಕ್ಷನ್ ಕಂಪನಿ ಬೇರೆಯವ್ರನ್ನ ಹೀರೋ ತೋರಿಸ್ಬೇಕಂತ ಇರುತ್ತೆ. ಜೇಮ್ಸ್ ಕ್ಯಾಮರನ್ ಫೈಟ್ ಮಾಡಿ ಕೊನೆಗೂ $6.4 ಮಿಲಿಯನ್ ಬಜೆಟ್ ಇಂದ ಜೇಮ್ಸ್ ಕ್ಯಾಮರನ್ ಕ್ರಿಯೇಟಿವಿಟಿ ಎಲ್ಲಾನು ಯೂಸ್ ಮಾಡಿ ಚೆನ್ನಾಗಿ ಮೂವಿ ತೆಗಿತಾರೆ. 1984 ಈ ಮೂವಿ ರಿಲೀಸ್ ಆಗುತ್ತೆ. ಬಾಕ್ಸ್ ಆಫೀಸ್ ಅಲ್ಲಿ 78 ಮಿಲಿಯನ್ ಕಲೆಕ್ಷನ್ ಮಾಡುತ್ತೆ. ಬಜೆಟ್ ಕೇವಲ 6.4 ಮಿಲಿಯನ್. ಒಂದೊಳ್ಳೆ ಹಿಟ್ ಆಗುತ್ತೆ. ಈ ಮೂವಿ ಸಕ್ಸಸ್ ಆದ್ಮೇಲೆ ಗೇಲ್ ಆ್ಯನ್ ಹೊರಡು ಅಂದರೆ ಈ ಮೂವಿನ ಪ್ರೊಡ್ಯೂಸ್ ಮಾಡಿದವರು ಜೇಮ್ಸ್ ಕ್ಯಾಮರನ್ ಅವ್ರನ್ನ ಮದುವೆ ಆಗ್ತಾರೆ. ನೆಕ್ಸ್ಟ್ 1986 ಏಲಿಯನ್ಸ್ ಮೂವಿನ ಡೈರೆಕ್ಷನ್ ಮಾಡ್ತಾರೆ. ಬಟ್ ಸಿನಿಮಾಟೋಗ್ರಾಫರ್ ಇಂದ ಜೇಮ್ಸ್ ಕ್ಯಾಮರನ್ ಫೈರ್ ಮಾಡ್ತಾರೆ. ಈ ಮೂವಿಯ ಕ್ರೀವ್ ಅವರು ಜೇಮ್ಸ್ ಕ್ಯಾಮರನ್ ಹೇಟ್ ಮಾಡ್ತಾರೆ. ಬಟ್ ಜೇಮ್ಸ್ ಕ್ಯಾಮರನ್ ಏನ ಡೆಲಿವರ್ ಮಾಡ್ಬೇಕಂತಿದ್ರು ಡೆಲಿವರ್ ಮಾಡಿದ್ರು, ಒಳ್ಳೆ ಕಲೆಕ್ಷನ್ ಮಾಡುತ್ತೆ. ಏಲಿಯನ್ಸ್ ಮೂವಿ 7 ಟೈಮ್ಸ್ ಅಕಾಡೆಮಿ ಅವಾರ್ಡ್ಸ್ ಅದಕ್ಕೆ ನಾಮಿನೇಷನ್ ಆಗುತ್ತೆ. ಒಂದು ಒಳ್ಳೆ ಹಿಟ್ ಆಗುತ್ತೆ ಮೂವಿ. ನೆಕ್ಸ್ಟ್ 1989 ದಿ ಅಬೇಸ್ ಅನ್ನೋ ಮೂವಿನ ರಿಲೀಸ್ ಮಾಡ್ತಾರೆ. ಅಂಡರ್ ವಾಟರ್ ಅಲ್ಲಿ ಶೂಟಿಂಗ್ ಮಾಡಿರ್ತಾರೆ.
ಆಕ್ಟರ್ಗಳಿಗೆ ನೀರಿನ ಒಳಗೆ ಯಾವ ರೀತಿ ಡೈವಿಂಗ್ ಮಾಡೋದು ಎಲ್ಲದನ್ನು ಜೇಮ್ಸ್ ಕ್ಯಾಮ್ರನ್ ಟ್ರೈನಿಂಗ್ ಕೊಡ್ತಾರೆ. ಯಾಕಂದ್ರೆ ಕ್ಯಾಮ್ರನ್ ಅವರು ಚಾಲೆಂಜಸ್ ನ್ಯೂ ಕಾನ್ಸೆಪ್ಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಇವರ ಕ್ರಿಯೇಟಿವಿಟಿಗೆ ಯಾರು ಅಷ್ಟು ಸಪೋರ್ಟ್ ಮಾಡ್ತಿರೋದಿಲ್ಲ. ಇವ್ರ ರೀತಿ ವರ್ಕ್ ಮಾಡಿದ್ರೆ ನೀವು ಸಫರ್ ಆಗ್ಬೋದು, ಈ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಬಟ್ ಕ್ಯಾಮ್ರನ್ ಅವರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂತಿರಲಿಲ್ಲ. ನೆಕ್ಸ್ಟ್ 1990 ಟರ್ಮಿನೇಟರ್ ಮೂವಿ ಪಾರ್ಟ್ 2 ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ಆ ಮೂವಿಯ ಬಜೆಟ್ 100 ಮಿಲಿಯನ್. ಆ ಕಾಲದಲ್ಲಿ ಹೈಯೆಸ್ಟ್ ಬಜೆಟ್. ಪ್ರೊಡಕ್ಷನ್ ಕಂಪನಿ ತುಂಬಾ ಭಯ ಪಡುತ್ತೆ. ಬಟ್ ಜೇಮ್ಸ್ ಕ್ಯಾಮ್ರನ್ ಪ್ರಾಮಿಸ್ ಮಾಡ್ತಾರೆ ಈ ಮೂವಿಲಿ ಹೊಸ ಎಫೆಕ್ಟ್ ಟ್ರೈ ಮಾಡ್ತಾರೆ. ಅಂದರೆ ವಿಲನ್ ರೋಬೋಟ್ ಮೆಟಲ್ ಫಾರ್ಮ್ ಅಲ್ಲಿ ಯಾವುದೇ ರೂಪದಲ್ಲಾದ್ರೂ ಬರ್ಬೋದು. ಆ ಟೈಮಲ್ಲಿ ಆ ಎಫೆಕ್ಟ್ ಕ್ರಿಯೇಟ್ ಮಾಡಕ್ಕೆ ಟೆಕ್ನಾಲಜಿ ಇರಲಿಲ್ಲ. ಬಟ್ ಕ್ಯಾಮ್ರನ್ ಅವರು ಇನೋವೇಷನ್ ಬಗ್ಗೆ ಫೋಕಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮೂವಿನೂ ತೆಗಿತಾರೆ. 520 ಮಿಲಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುತ್ತೆ. ಆ ಮೂವಿಲಿ ಯೂಸ್ ಮಾಡಿರುವ ಎಫೆಕ್ಟ್ ಗಳಿಗೆ 4 ಅಕಾಡೆಮಿ ಅವಾರ್ಡ್ಸ್ ಸಿಗುತ್ತೆ. ಈ ಮೂವಿ ಆದ್ಮೇಲೆ ಜೇಮ್ಸ್ ಕ್ಯಾಮ್ರನ್ ಫೋಕಸ್ ಮಾಡೋದು ನೆಕ್ಸ್ಟ್ ಮೂವಿನೇ ಟೈಟಾನಿಕ್ ಮೂವಿ. ಬಟ್ ಆ ಮೂವಿ ತೆಗಿಯಕ್ಕೆ 200 ಮಿಲಿಯನ್ ಬಜೆಟ್ ಬೇಕಾಗಿರುತ್ತೆ. ಪ್ರೊಡಕ್ಷನ್ ಕಂಪ್ನಿಗಳು ಭಯ ಪಡ್ತವೆ. ಯಾಕಂದ್ರೆ ಆ ಕಾಲದಲ್ಲಿ ಅದು ದೊಡ್ಡ ಬಜೆಟ್. ಯಾಕೆಂದ್ರೆ ಸ್ಟೋರಿ ಎಲ್ಲರಿಗೂ ಗೊತ್ತಿರುತ್ತೆ, ಶಿಪ್ ಲಾಸ್ಟ್ಗೆ ಮುಳುಗುತ್ತೆ. ಅದಕ್ಕೋಸ್ಕರ ಪ್ರೊಡಕ್ಷನ್ ಕಂಪ್ನಿಗಳು ಸ್ಟೋರಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕೊನೆಗೆ ಶಿಪ್ ಸಿಂಕ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಎಕ್ಸ್ಪೆನ್ಸಿವ್ ಮೂವಿ ಮಾಡ್ಬೇಕಾಗುತ್ತೆ. ಮೂವಿ ತೆಗೆದ್ರೆ ದೊಡ್ಡ ಡಿಸಾಸ್ಟರ್ ಆಗುತ್ತೆ, ಈ ರೀತಿ ಎಲ್ಲ ಥಿಂಕ್ ಮಾಡ್ತಾರೆ. ಆದ್ರೂ ಜೇಮ್ಸ್ ಕ್ಯಾಮ್ರನ್ ಫೈಟಿಂಗ್ ಮಾಡ್ತಾರೆ. ಕೊನೆಗೂ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮೆಕ್ಸಿಕೋದಲ್ಲಿ ದೊಡ್ಡ ಟ್ಯಾಂಕ್ ನ ಬಿಲ್ಡ್ ಮಾಡಿ ಅಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಕ್ಟರ್ಗಳಿಗೆ ಹೈಪೋಥರ್ಮಿಯಾ ಆಗುತ್ತೆ. ಬಜೆಟ್ 200 ಮಿಲಿಯನ್, ನೆಕ್ಸ್ಟ್ 250, ಕೊನೆಗೆ 300 ಮಿಲಿಯನ್ ಆಗುತ್ತೆ. ನ್ಯೂಸ್ ಮೀಡಿಯಾದವರೆಲ್ಲ ಟೈಟಾನಿಕ್ ಮುಳುಗಿದ ಹಾಗೆ ಜೇಮ್ಸ್ ಕ್ಯಾಮ್ರನ್ ಕರಿಯರ್ ಮುಳುಗೋಗುತ್ತೆ, ಈ ರೀತಿಯಲ್ಲಿ ಹೆಡ್ಲೈನ್ಸ್ ಹಾಕಿರ್ತಾರೆ. ಈ ಮೂವಿ ಹಾಲಿವುಡ್ ಹಿಸ್ಟ್ರಿಯಲ್ಲೇ ದೊಡ್ಡ ಡಿಸಾಸ್ಟರ್ ಆಗುತ್ತೆ ಅಂತ ಈ ರೀತಿಯನ್ನ ಮಾತಾಡ್ಕೊಂತಾರೆ. ಈ ಮೂವಿ ಪ್ರೊಡಕ್ಷನ್ ಟೈಮಲ್ಲಿ ಜೇಮ್ಸ್ ಕ್ಯಾಮ್ರನ್ಗೆ ಡಿವೋರ್ಸ್ ಬೇರೆ ಆಗಿರುತ್ತೆ. ಪ್ಲಸ್ ಈ ರೀತಿಯ ನೆಗೆಟಿವಿಟಿ, ಇದರಿಂದ ತುಂಬಾ ಸ್ಟ್ರೆಸ್ ಎಕ್ಸಾಷನ್ ಆಗಿರ್ತಾರೆ. ಬಟ್ ಮೂವಿ ಫುಲ್ ತೆಗಿತಾರೆ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಂಡಿಲ್ಲ. ಕೊನೆಗೂ 1997 ಈ ಮೂವಿ ರಿಲೀಸ್ ಆಗುತ್ತೆ. ಫೀಡ್ಬ್ಯಾಕ್ ಮಿಕ್ಸ್ ಆಗಿರುತ್ತೆ. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲರಿಗೂ ಮೂವಿ ಇಷ್ಟ ಆಗುತ್ತೆ. ವರ್ಡ್ ಆಫ್ ಮೌತ್ ಇಂದ ತುಂಬಾ ಜನ ನೋಡ್ತಾ ಹೋಗ್ತಾರೆ. ಕೆಲವರು 5 ಸಲ 10 ಸಲ ಅಗೇನ್ ಅಂಡ್ ಅಗೇನ್ ನೋಡ್ತಾ ಹೋಗ್ತಾರೆ ಈ ಮೂವಿನ. ಕೊನೆಗೂ ಆ ಮೂವಿ 1.8 ಬಿಲಿಯನ್ ಕಲೆಕ್ಷನ್ ಮಾಡುತ್ತೆ. ಆ ಟೈಮಲ್ಲಿ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮೂವಿ. ಈ ಮೂವಿ 11 ಆಸ್ಕಾರ್ ಅವಾರ್ಡ್ ವಿನ್ ಆಗುತ್ತೆ. ಎಲ್ಲ ರೆಕಾರ್ಡು ಬ್ರೇಕ್ ಮಾಡ್ತಾರೆ. ಆದರೂ ಜೇಮ್ಸ್ ಕ್ಯಾಮ್ರನ್ಗೆ ಇನ್ನೊಂದು ಡ್ರೀಮ್ ಇರುತ್ತೆ, ಅದಷ್ಟು ಈಸಿ ಇರಲಿಲ್ಲ. ಅದುವೇ ಅವತಾರ್ ಮೂವಿ. ಟೈಟಾನಿಕ್ ಮೂವಿ ರಿಲೀಸ್ ಆದಮೇಲೆ ಆಲ್ಮೋಸ್ಟ್ 12 ವರ್ಷ ಜೇಮ್ಸ್ ಕ್ಯಾಮ್ರನ್ ಯಾವುದೇ ಮೂವಿ ರಿಲೀಸ್ ಮಾಡೋದಿಲ್ಲ. ಹಾಲಿವುಡಿಂದನೂ ದೂರ ಇರ್ತಾರೆ. ಜನರೆಲ್ಲ ಇವರ ಕರಿಯರ್ ಮುಗೀತ, ರಿಟೈರ್ಮೆಂಟ್ ಆದ್ರ ಈ ರೀತಿ ಮಾತಾಡ್ತಿರ್ತಾರೆ. ಬಟ್ ಈ ಟೈಮಲ್ಲಿ ಇವರು ಡೀಪ್ ಓಷನ್ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಅಂದರೆ ಟೈಟಾನಿಕ್ ಮುಳುಗೋದಿಲ್ಲ, ಆ ಜಾಗದಲ್ಲಿ ಶೂಟ್ ಮಾಡಿ ಡಾಕ್ಯುಮೆಂಟ್ರಿನೂ ರಿಲೀಸ್ ಮಾಡ್ತಾರೆ. 2005 ವರೆಗೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಇವರು ಅವತಾರ್ ಮೂವಿ ಬಗ್ಗೆ ಫೋಕಸ್ ಮಾಡ್ತಾರೆ. ಆ್ಯಕ್ಚುಲಿ ಏನಂದರೆ ಟೈಟಾನಿಕ್ ಮೂವಿ ಈ ಸ್ಟೋರಿ ಬರೆಯೋ ಮುಂಚೆನೇ ಅವತಾರ್ ಮೂವಿ 1995 ಈ ಟೈಮಲ್ಲಿ ಬರ್ತಿರ್ತಾರೆ. ಬಟ್ ಆ ಟೈಮಲ್ಲಿ ಆ ಮೂವಿ ತೆಗೋಕ್ಕೆ ಆ ಟೆಕ್ನಾಲಜಿನೂ ಇರೋದಿಲ್ಲ. ಮುಂದೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾರೆ. ಇವರೇನಂದ್ರೆ ಅವ್ರ ಮೂವಿ ತೆಗೋಕ್ಕೆ ಟೆಕ್ನಾಲಜಿ ಏನಂದ್ರೆ ಅವರೇ ಆ ಟೆಕ್ನಾಲಜಿನ ಬಿಲ್ಡ್ ಮಾಡ್ತಾರೆ. 10 ವರ್ಷ ಟೈಮ್ ಆದ್ರೂ ಪರವಾಗಿಲ್ಲ, ಇನ್ನೋವೇಷನ್ ಮಾಡಿ ಆ ಟೆಕ್ನಾಲಜಿನ ಬಿಲ್ಡ್ ಮಾಡಿ ಮೂವಿ ತೆಗಿತಾರೆ. ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೆ, ಪಂಡರ್ ಅನ್ನೋದು ನಮ್ಮ ಭೂಮಿನೇ. ಈ ಮೂವಿನ ಯಾರು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂತಾರೆ, ಬ್ರೇಕ್ ಡೌನ್ ಮಾಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ ಈ ಮೂವಿಯ ಸ್ಟೋರಿ. ಜೇಮ್ಸ್ ಕ್ಯಾಮ್ರನ್ ಈ ಮೂವೀಸ್ ಮುಖಾಂತರ ಏನ್ ಮೆಸೇಜ್ನ ಜನಕ್ಕೆ ಶೇರ್ ಮಾಡ್ತಿದ್ದಾರೆ ಅಂತ. ಈ ಮೂವಿಲಿರುವ ಪ್ಲೇಸಸ್ ನಮ್ಮ ಭೂಮಿಯಲ್ಲಿರುವ ಪ್ಲೇಸಸ್ಗಳೇ, ಪ್ಲಸ್ ಹಿಸ್ಟ್ರಿ ನಡೆದಿರುವ ಘಟನೆಗಳು. ಎಕ್ಸಾಂಪಲ್, ಈ ಮೂವಿಲಿ ತೋರಿಸುವ ಮನುಷ್ಯರು ಕೊಲನೈಸರ್ಸ್, ವಸಾಹತುಶಾಹಿಗಳು, ಅಂದರೆ ಬ್ರಿಟಿಷರು, ಫ್ರೆಂಚು, ಡಚ್ಚರು, ಇವರೆಲ್ಲ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಇಡೀ ಭೂಮಿನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿನ ಜನರನ್ನು ಕಂಟ್ರೋಲ್ ಮಾಡಿ ಅಲ್ಲಿನ ಸಂಪತ್ತನ್ನ ಯಾವ ರೀತಿ ಲೂಟಿ ಮಾಡಿದ್ರು. ಅದೇ ರೀತಿ ಈ ಮೂವಿನಿ ಮನುಷ್ಯರು ಪಂಡರ ಗ್ರಹಕ್ಕೆ ಹೋಗಿ ಅಲ್ಲಿನ ಸಂಪತ್ತನ್ನ ಲೂಟಿ ಮಾಡ್ತಾರೆ. ಈಗ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಹೇಗೆ, ಅದೇ ರೀತಿ ಈ ಮೂವಿಲು RDA ಕಂಪನಿ ತೋರಿಸ್ತಾರೆ, ಸೇಮ್ ಸಿಮಿಲರ್. ಈ ಮೂವಿಲಿರುವ ತೇಲುವ ಮೌಂಟೇನ್ಸ್ ಚೈನಾದಲ್ಲಿರುವ ಬೆಟ್ಟ ಗುಡ್ಡಗಳಿಂದ ಇನ್ಸ್ಪೈರ್ ಆಗಿದ್ದಾರೆ. ಟ್ರೀ ಆಫ್ ಸೋಲ್ಸ್, ಈ ಮರನ ಜಪಾನ್ನಲ್ಲಿರುವ ಪಾರ್ಕ್ ಅಲ್ಲಿರುವ ಟ್ರೀ ಇಂದ ಇನ್ಸ್ಪೈರ್ ಆಗಿದ್ದಾರೆ. ಅವತಾರ್ 2 ಅಲ್ಲಿರುವ ಐರ್ಲ್ಯಾಂಡ್ಗಳು ಪೆಸಿಫಿಕ್ ಐರ್ಲ್ಯಾಂಡ್ ಇಂದ ಇನ್ಸ್ಪೈರ್ ಆಗಿದ್ದಾರೆ. ಆ ಮೂವಿಲಿರುವ ಮೆಡ್ಕೈನ ಟ್ರೈಬ್ಸ್ ಅಷ್ಟೇ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಆ ಜಾಗದಲ್ಲೂ ಅದೇ ರೀತಿ ಜನ ಬದುಕ್ತಾರೆ. ದಿನದಲ್ಲಿ 5 hours ನೀರಿನ ಒಳಗೆ ಸ್ಪೆಂಡ್ ಮಾಡ್ತಾರೆ. ಅವರ ಎವಲ್ಯೂಷನ್ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅವತಾರ್ 1 ಅಲ್ಲಿರುವ ದೊಡ್ಡ ಮೈನಿಂಗ್ ಮಿಷನ್ ಅಷ್ಟೇ ಇವತ್ತಿಗೂ ಆ ಮಿಷನ್ ಇದೆ. ಅವತಾರ್ 2 ಅಲ್ಲಿ ತೋರಿಸಿರುವ ಟೂಲ್ಕನ್ಸ್ ಇವುಗಳು ವೇಲ್ ಫಿಶ್ ಆಗಿದ್ದಾವೆ. ಕಳೆದ 400-500 ವರ್ಷದಿಂದ ವೇಲ್ ಫಿಶ್ ನ ಹಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಕಳೆದ 100 ವರ್ಷದಲ್ಲಿ ವರ್ಷಕ್ಕೆ 2000ರಿಂದ 25,000 ವೇಲ್ ಫಿಶ್ ನ ಹಂಟಿಂಗ್ ಮಾಡೋರು. ಇವಾಗ ಸ್ವಲ್ಪ ನಂಬರ್ ಕಮ್ಮಿ ಆಗಿದೆ. ಬಟ್ ಇದರಿಂದ ಈ ಫಿಶ್ ಗಳ ಸಂತತಿ ನಂಬರ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ.
ಮೂವಿಲಿ ತೋರಿಸಿರೋ ಹಾಗೆ ಹಂಟಿಂಗ್ ಮಾಡ್ತಿದ್ರು. ವೇಲು ಮಾಂಸ ಮತ್ತೆ ಆಯಿಲ್ಗೋಸ್ಕರ ಮೂವಿಲು ಅದೇ ತೋರಿಸಿರ್ತಾರೆ. ವೇಲ್ ಆಯಿಲ್ ನಿಂದ ಸೋಪು, ಲೂಬ್ರಿಕೆಂಟ್ಸ್, ಇನ್ನು ಹಲವು ವಿಷಯದಲ್ಲಿ ಯೂಸ್ ಮಾಡ್ತಾರೆ. ಬಟ್ ಏನಂದ್ರೆ ಡಾಲ್ಫಿನ್ ಮತ್ತೆ ವೇಲ್ ಫಿಶಸ್ ತುಂಬಾ ಇಂಟೆಲಿಜೆಂಟ್ ಜೀವಿಗಳು. ನಮಗೆ ಕಂಪೇರ್ ಮಾಡ್ಕೊಂಡ್ರೆ ಅವುಗಳಲ್ಲಿ ಹೆಚ್ಚು ಎಮೋಷನ್ಸ್ ಇರುತ್ತೆ. ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಅವುಗಳಿಗೆ ನೇಮ್ಸ್ ಇರುತ್ತೆ, ಲ್ಯಾಂಗ್ವೇಜ್ ಇರುತ್ತೆ, ಮ್ಯೂಸಿಕ್ ಬೇಕಾದ್ರೆ ಹಾಡ್ತವೆ. ಅಕಸ್ಮಾತ್ ಸಮುದ್ರದಲ್ಲಿ ದಬಕಂದು ಸರ್ವೆ ಆಗ್ತಿದ್ರೆ ಆ ಕಡೆಯಿಂದ ಶಾರ್ಕ್ ಹೋಗ್ತಿದ್ರೆ ಈ ವೇಲ್ ಫಿಶಸ್ ಅಡ್ಡ ಬಂದು ಅವ್ರನ್ನ ಸೇಫ್ ಕರ್ಕೋಗಿ ಬಿಟ್ಟಿರುವ ಎಕ್ಸಾಂಪಲ್ ಇದಾವೆ. ಅಷ್ಟು ಇಂಟೆಲಿಜೆಂಟ್ ಜೀವಿಗಳು. ಆ ಫಿಶ್ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿದ್ದಾವೆ. ಫ್ಯೂಚರ್ ವಿಡಿಯೋ ಮಾಡ್ತೀನಿ. ಅಂತ ವೇಲ್ ಫಿಶಸ್ ನ ಹಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಜೇಮ್ಸ್ ಕ್ಯಾಮರನ್ ಅವತಾರ್ 2 ಅಲ್ಲಿ ವೇಲ್ ಫಿಶಸ್ ಹಂಟಿಂಗ್ ನ ಸ್ಟಾಪ್ ಮಾಡಿ ಯಾವ ರೀತಿ ಹಂಟಿಂಗ್ ಮಾಡ್ತಾರಂತ ಜನರಿಗೆ ತೋರ್ಸಕ್ಕೆ ಅವತಾರ್ 2 ಅಲ್ಲಿ ವೇಲ್ ಫಿಶ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸೊ 1994 ವರೆಗೂ ಅವತಾರ್ ಮೂವಿ ಸ್ಟೋರಿ ಬರ್ದಿರ್ತಾರೆ. ಬಟ್ ಟೆಕ್ನಾಲಜಿ ಇರಲಿಲ್ಲ. ಟೈಟಾನಿಕ್ ಮೂವಿ ಆದ್ಮೇಲೆ 14-15 ವರ್ಷ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇನ್ನೋವೇಷನ್ ಮಾಡ್ತಾರೆ. ಬಟ್ ಪ್ರೊಡಕ್ಷನ್ ಕಂಪನಿ ಬಾಯ್ ಕೊಡುತ್ತೆ, ಎಕ್ಸ್ಪೆನ್ಸಿವ್ ಮೂವಿ ವರ್ಕ್ ಆಗುತ್ತೆ ಇಲ್ವಾ ಈ ರೀತಿ ಥಿಂಕ್ ಮಾಡ್ತಾರೆ. ಬಟ್ ಜೇಮ್ಸ್ ಕ್ಯಾಮರನ್ ಬಗ್ಗೆ ನಂಬಿಕೆ ಇರುತ್ತೆ. ಫಸ್ಟು 237 ಮಿಲಿಯನ್ ಬಜೆಟ್ ತಗೊಂತಾರೆ. ನೆಕ್ಸ್ಟ್ 300, ನೆಕ್ಸ್ಟ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಮೂವಿಲಿ ಜಾಸ್ತಿ ರೈನ್ ಫಾರೆಸ್ಟ್ ತೋರ್ಸಕ್ಕೆ, ಫಾರೆಸ್ಟ್ ಬಗ್ಗೆ ತಿಳ್ಕೊಳಕ್ಕೆ, ಅಲ್ಲಿನ ಜೀವಿಗಳು, ಮರಗಳು ಎಲ್ಲ ಬಗ್ಗೆ ತಿಳ್ಕೊಳಕ್ಕೆ ಜಾಸ್ತಿ ಸ್ಟಡಿ ಮಾಡ್ತಾರೆ. ಯಾಕಂದ್ರೆ ಮೂವಿಲಿ ತೋರಿಸಿರೋದು ನಮ್ಮ ಭೂಮಿಯಲ್ಲಿರುವ ನೇಚರು, ಕೆಲವೊಂದು ಡೈನೋಸಾರಸ್ ಕಾಲದಲ್ಲಿರುವ ಅನಿಮಲ್ಸ್. ನೀವೆಷ್ಟು ಅರ್ಥ ಮಾಡ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್. ಈ ಮೂವಿಲಿ VFX CGI ಜಾಸ್ತಿ ಯೂಸ್ ಮಾಡಿದ್ದಾರೆ. ಅಂದರೆ ಆಕ್ಟರ್ಗಳು ಸೂಟ್ ಹಾಕೊಂಡಿರ್ತಾರೆ, ಬಟ್ ಹಾಕೊಂಡಿರ್ತಾರೆ. ಅಂದರೆ ಎವ್ರಿ ಮೋಷನ್ಸ್, ಫೇಸ್ ಎಕ್ಸ್ಪ್ರೆಷನ್, ಎವ್ರಿ ಇಂಚು, 1 ಇಂಚು ಟೋಟಲಿ 360 ಡಿಗ್ರಿಲೂ ಸುತ್ತಲೂ ಕವರ್ ಮಾಡಂಗೆ ಆ ರೀತಿ ರೆಕಾರ್ಡಿಂಗ್ ಮಾಡ್ಕೊಂತಾರೆ. ಫಸ್ಟ್ ಫುಲ್ 360 ಡಿಗ್ರಿ ಆ್ಯಂಗಲು, ಸುತ್ತಲೂ ಇನ್ಫ್ರಾರೆಡ್ ಕ್ಯಾಮ್ರಾಗಳಿರ್ತವೆ ಎಲ್ಲ ರೆಕಾರ್ಡ್ ಮಾಡ್ಬೇಕಂತ. ಬಟ್ ಈ ಪ್ರೊಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ರೀಸೆಂಟಾಗಿ ಒಂದು ಡಾಕ್ಯುಮೆಂಟ್ರಿ ರಿಲೀಸ್ ಮಾಡಿದ್ದಾರೆ. 2 ಎಪಿಸೋಡ್ ಇದ್ದಾರೆ. ಅದನ್ನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಶೂಟಿಂಗ್ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಇದ್ರೆ ವಾಚ್ ಮಾಡಿ. ಮೂವಿ ಶೂಟಿಂಗ್ ಪ್ರೊಡಕ್ಷನ್ಗೋಸ್ಕರ ವರ್ಷಗಳ ಸ್ಪೆಂಡ್ ಆಗುತ್ತೆ. ತುಂಬ ಜನ ಇನ್ಸೈಡರ್ಸು, ತುಂಬ ಎಕ್ಸ್ಪೆನ್ಸಿವ್ ಮೂವಿ, ತುಂಬ ರಿಸ್ಕಿ, ಯಾರು ತಾನೇ ಈ ಬ್ಲೂ ಏಲಿಯನ್ಸ್ ಮೂವಿ ನೋಡಕ್ ಹೋಗ್ತಾರೆ ಈ ರೀತಿ ನೆಗೆಟಿವ್ ರಿವ್ಯೂ ಕೊಟ್ಟಿರ್ತಾರೆ. ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ ಕ್ಯಾಮ್ರಾನವರು. ಕೊನೆಗೂ ಮೂವಿ 2009 ರಿಲೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಡೇಸ್ ಮಿಕ್ಸ್ ರಿವ್ಯೂ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಮ್ಯಾಜಿಕ್ ಆಗುತ್ತೆ. ತುಂಬ ಜನಕ್ಕೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಸುಮಾರು ಜನ ಅಗೇನ್ ಆ್ಯಂಡ್ ಅಗೇನು ರಿಪೀಟೆಡ್ ಆಗಿ ಸುಮಾರು ಟೈಮ್ಸ್ ನೋಡ್ತಾರೆ, ವಾಚ್ ಮಾಡ್ತಾರೆ. ಅಲ್ಲಿವರೆಗೂ ಟೈಟಾನಿಕ್ ಮೂವಿ ನಂಬರ್ 1 ಇರುತ್ತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ. ಕೊನೆಗೂ ಅವರ ಮೂವಿಯ ರೆಕಾರ್ಡ್ ಅವರೇ ಬ್ರೇಕ್ ಮಾಡಿ 2.9 ಬಿಲಿಯನ್, ಆಲ್ಮೋಸ್ಟ್ 3 ಬಿಲಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ. ನಂಬರ್ 1 ಪೊಸಿಷನ್ ಆಗುತ್ತೆ. ಬಟ್ ಈ ರೆಕಾರ್ಡ್ನ ಅವೆಂಜರ್ಸ್ ಎಂಡ್ ಗೇಮ್ ಸ್ವಲ್ಪ ಬ್ರೇಕ್ ಮಾಡಿರುತ್ತೆ. ಬಟ್ ಆಮೇಲೆ ಅವತಾರ್ 1 ಚೈನಾದಲ್ಲಿ ರಿಲೀಸ್ ಮಾಡಿ ಮತ್ತೆ ನಂಬರ್ 1 ಪೊಸಿಷನ್ಗೆ ಹೋಗುತ್ತೆ. ಇವರ ರೆಕಾರ್ಡ್ ಇವರೇ ಬ್ರೇಕ್ ಮಾಡ್ಬೇಕಾಗುತ್ತೆ. ನೋಡೋಣ ಈ ವರ್ಷ ಅವತಾರ್ 3 ಬ್ರೇಕ್ ಮಾಡುತ್ತೆ ಇಲ್ವಾ ಅಂತ. ಜೇಮ್ಸ್ ಕ್ಯಾಮರನ್ ಅವತಾರ್ 1 ರಿಲೀಸ್ ಆದ್ಮೇಲೆ ರಿಟೈರ್ಮೆಂಟ್ ಕೊಡ್ಬೇಕಂತ ಇರ್ತಾರೆ. ಬಟ್ ಆ ಮೂವಿಲಿ ತೋರಿಸಿರೋ ಹಾಗೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್, ನಮ್ಮ ಎನ್ವೈರನ್ಮೆಂಟ್ ನೇಚರ್ನ ಉಳಿಸ್ಬೇಕು, ಯಾವ ರೀತಿಯಲ್ಲಿ ಹಾಳು ಮಾಡ್ತಿದ್ದಾರೆ ಇದೆಲ್ಲ ಎಲ್ಲ ಆಡಿಯನ್ಸ್ಗೂ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. Almost bailed on being a filmmaker. And the thing that kept me in the game was the possibility of the Avatar universe reaching a lot of people with a persistent message and reaction on part of the audience to maybe fight for and protect. ನೆಕ್ಸ್ಟ್ 13 ವರ್ಷ ಯಾವುದೇ ಮೂವಿ ರಿಲೀಸ್ ಮಾಡೋದಿಲ್ಲ. ಈ ಏಜಲ್ಲೂ ಡೈರೆಕ್ಷನ್ ಮಾಡ್ತಾರೆ. ಬಟ್ ಅವತಾರ್ 2 ಮೂವಿ ತೆಗೆಯೋಕ್ಕೆ ಅಂಡರ್ ವಾಟರ್ ನೀರಿನ ಒಳಗೆ ಮೋಷನ್ ಕ್ಯಾಪ್ಚರ್ ಮಾಡೋಕ್ಕೆ ಆ ಟೈಮಲ್ಲಿ ಟೆಕ್ನಾಲಜಿ ಇರೋದಿಲ್ಲ. ಸೊ ಆ ಟೆಕ್ನಾಲಜಿಗೋಸ್ಕರ ಇನ್ನೋವೇಷನ್ ಮಾಡ್ತಾರೆ. ನೀರಿನ ಒಳಗೆ ಮೋಷನ್ ಕ್ಯಾಪ್ಚರ್ ಮಾಡೋದು ಅಷ್ಟೇ ಈಸಿ ಇಲ್ಲ. 2013 2017ವರೆಗೂ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾರೆ. ಕೊನೆಗೂ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಮೂವಿಗೋಸ್ಕರ 9 ಲಕ್ಷ ಗ್ಯಾಲನ್ ಅಷ್ಟು ದೊಡ್ಡ ಟ್ಯಾಂಕ್ ನ ಬಿಲ್ಡ್ ಮಾಡ್ತಾರೆ. ಆಕ್ಟರ್ಗಳು ನೀರಿನ ಒಳಗೆ ಯಾವ ರೀತಿ ಡೈವಿಂಗ್ ಮಾಡೋದು ಮಿನಿಟ್ಸ್ ವರೆಗೂ ಸ್ಪೆಂಡ್ ಮಾಡಬೇಕಾಗುತ್ತೆ. ಫೇಸ್ ಎಕ್ಸ್ಪ್ರೆಷನ್ ಎಲ್ಲದೂ ಇಂಪಾರ್ಟೆಂಟ್. ಸೊ ಕೊನೆಗೂ ಟೈಟಾನಿಕ್ ಮೂವಿ ಹೀರೋಯಿನ್ ಅವತಾರ್ 2 ಅಲ್ಲಿ ಜಾಯ್ನ್ ಆಗ್ತಾರೆ. ಪ್ಲಸ್ 7 ಮಿನಿಟ್ಸ್ ನೀರಿನೊಳಗೆ ಶೂಟಿಂಗ್ ಮಾಡಿ ದೊಡ್ಡ ರೆಕಾರ್ಡ್ ಮಾಡ್ತಾರೆ. ಮೊದಲು ಟಾಮ್ ಕ್ರೂಸ್ ಅವರ ರೆಕಾರ್ಡ್ ಇತ್ತು. ಕೊನೆಗೂ ಅವರ ರೆಕಾರ್ಡು ಇವರು ಬ್ರೇಕ್ ಮಾಡ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವತಾರ್ ವರ್ಲ್ಡ್ ನ ವೆಟಾ ಡಿಜಿಟಲ್ ಕಂಪನಿ ಅಂದರೆ VFX CGI ಕಂಪನಿ ಈ ಪಾಂಡವರ ವರ್ಲ್ಡ್ ನ ಬಿಲ್ಡ್ ಮಾಡುತ್ತೆ. ಬಟ್ ಈ ವರ್ಲ್ಡ್ ನ ಬಿಲ್ಡ್ ಮಾಡಕ್ಕೆ ಅಷ್ಟೊಂದು ಈಸಿ ಇಲ್ಲ. ಅದಕ್ಕೋಸ್ಕರನೇ 10,000 ಸ್ಕ್ವೇರ್ ಫೂಟ್ ಏರಿಯಾದಲ್ಲಿ ದೊಡ್ಡ ಸೂಪರ್ ಕಂಪ್ಯೂಟರ್ ಸರ್ವರ್ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಆ ಜಾಗದಲ್ಲಿ 4,000 ಸರ್ವರ್ಗಳು, 35,000ದಿಂದ 40,000 ಪ್ರೊಸೆಸರ್ಗಳು, ಆಲ್ಮೋಸ್ಟ್ 105 TB ರ್ಯಾಮ್ ಆ ವರ್ಲ್ಡ್ ನ ವಿಜುವಲ್ ಎಫೆಕ್ಟ್ ಕ್ರಿಯೇಟ್ ಮಾಡಕ್ಕೆ ಖರ್ಚು ಮಾಡಿದ್ದಾರೆ. ಅವತಾರ್ 1 ಮೂವಿ ಆ ಮೂವಿಯ ಟೋಟಲ್ ಡೇಟಾನ ಸ್ಟೋರ್ ಮಾಡಕ್ಕೆ ಆಲ್ಮೋಸ್ಟ್ 1 ಪೆಟಾಬೈಟ್ಸ್ ಸ್ಟೋರೇಜ್ ಖರ್ಚು ಮಾಡಿದ್ದಾರೆ. 1 ಪೆಟಾಬೈಟ್ಸ್ ಅಂದ್ರೆ 10 ಲಕ್ಷ GB ಅಷ್ಟು ದೊಡ್ಡ ನಂಬರು. ಆದರೆ ಈ ನಂಬರು ಅವತಾರ್ 2, 3ಗೆ 18 ಪೆಟಾಬೈಟ್ಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಅಷ್ಟು ದೊಡ್ಡ ಡೇಟಾ ಆ ಪ್ರಪಂಚನ ಬಿಲ್ಡ್ ಮಾಡಕ್ಕೆ ಅಷ್ಟು ಖರ್ಚಾಗುತ್ತೆ. ಸಿಸ್ಟಮ್, ಸರ್ವರ್ಗಳು, ಪ್ರೊಸೆಸರ್ಗಳು, ರ್ಯಾಮು ಅಷ್ಟು ಸ್ಟ್ರಾಂಗ್ ಇರಬೇಕಾಗುತ್ತೆ. ಎಲ್ಲ ರೀತಿನೂ ಆಕ್ಟಿಂಗ್ ಮಾಡಿ
ಕೊನೆಗೂ ಮೂವಿ ರೆಡಿ ಮಾಡ್ತಾರೆ. ಆಲ್ಮೋಸ್ಟ್ 350 ಮಿಲಿಯನ್ ಬಜೆಟಿಂದ ಮಾಡ್ತಾರೆ ಅವತಾರ್ 2. ಆದರೂ ತುಂಬ ಜನ ಭಯ ಇರುತ್ತೆ, ತುಂಬ ಟೈಮ್ ಆಯಿತು, ಅವತಾರ್ 1 ಮತ್ತು 2 ನಡುವೆ ತುಂಬ ಗ್ಯಾಪ್ ಇದೆ, ಮೂವಿ ವರ್ಕ್ ಆಗುತ್ತೆ ಇಲ್ವಾ, ಆಡಿಯನ್ಸ್ ಬರ್ತಾರಾ ಇಲ್ವಾ, ತುಂಬ ಭಯ ಇರುತ್ತೆ. ಬಟ್ 2022ರಲ್ಲಿ ಅವತಾರ್ 2 ರಿಲೀಸ್ ಆಗುತ್ತೆ. ಸೊ ಅಗೇನು ಜೇಮ್ಸ್ ಕ್ಯಾಮರನ್ ಚಮತ್ಕಾರ ಜನಕ್ಕೆ ಇಷ್ಟ ಆಗುತ್ತೆ. 2.3 ಬಿಲಿಯನ್ ಕಲೆಕ್ಷನ್ ಮಾಡುತ್ತೆ. ಟಾಪ್ 3 ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮೂವಿ. ನೀವು ಈ ಮೂವಿನ ಅರ್ಥ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ಎಂಜಾಯ್ ಮಾಡೋಕೋದ್ರೆ ಎಂಜಾಯ್ ಮಾಡ್ಬೋದು, ಬಟ್ ಸ್ಟೋರಿ ಅರ್ಥ ಮಾಡ್ಕೊಂಡ್ರೆ, ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ, ಡೈರೆಕ್ಟರ್ ಏನು ಹೇಳ್ಬೇಕಂತ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಮೂವಿ ತುಂಬ ಇಷ್ಟ ಆಗುತ್ತೆ. ಸೊ ಕೊನೆಗೂ ಅವತಾರ್ 3 ಈ ಡಿಸೆಂಬರ್ 19ಕ್ಕೆ ರಿಲೀಸ್ ಆಗುತ್ತೆ. ಆಶ್ ಪೀಪಲ್ ಮತ್ತೆ ಹ್ಯೂಮನ್ಸ್ ಇಬ್ಬರು ಸೇರ್ಕೊಂಡು ನಾವಿ ಜನಾಂಗ ಪ್ಲಸ್ ಮೆಟ್ಕೈನ ಜನಾಂಗಕ್ಕೂ ದೊಡ್ಡ ಯುದ್ಧ ಆಗುತ್ತೆ. ಇದರಲ್ಲಿ ನೋಡ್ತಾರೆ 2 ಬಿಲಿಯನ್ ಪ್ಲಸ್ ಕಲೆಕ್ಷನ್ ಮಾಡುತ್ತೆ. ಬಟ್ ನಮ್ಮ ಆಸೆ ಅವತಾರ್ 1 ಆ ರೆಕಾರ್ಡ್ನ ಬ್ರೇಕ್ ಮಾಡಿ ನಂಬರ್ 1 ಮೂವಿ ಆಗ್ಬೇಕಂತ. ನೋಡೋಣ ಏನಾಗುತ್ತಂತ. ಈ ಮೂವೀಸ್ ಮುಖಾಂತರ ನೇಚರ್, ಅಲ್ಲಿನ ವೈಲ್ಡ್ ಲೈಫ್ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಈ ರೀತಿಯ ಮೆಸೇಜ್ ನ ಜೇಮ್ಸ್ ಕ್ಯಾಮರನ್ ಜನಕ್ಕೆ ಶೇರ್ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಲಿ 2012ರಲ್ಲಿ ಜೇಮ್ಸ್ ಕ್ಯಾಮರನ್ ಸಾಗರದ ಅತಿ ಆಳವಾದ ಜಾಗ ಮರಿಯಾನಾ ಟ್ರೆಂಚ್ ಆಲ್ಮೋಸ್ಟ್ 35,000 ಅಷ್ಟು ಅಡಿ ಆಳ ಇದೆ. ಅಲ್ಲಿಗೆ ಅವರೊಬ್ಬರೇ ಹೋಗಿ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರು. ಯಾಕಂದ್ರೆ ಇವರಿಗೆ ನೇಚರು, ಸೀ ಡೈವಿಂಗ್ ಇದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್. ಅದಕ್ಕೋಸ್ಕರ ಅವತಾರ್ ಮೂವೀಸ್ ಈ ರೀತಿ ಮೂವೀಸ್ ತೆಗಿತಾರೆ. A lot of people ask me, what's the best advice to someone who wants to be a director? And the answer I give is very simple. Be a director. Pick up a camera, shoot something, no matter how small, no matter how cheesy, no matter whether your friends and your sister star in it. Put your name on it as director. Now you're a director. Everything after that, you're just negotiating your budget and your fee. So it's a state of mind is really the point. You never really get an opportunity. You take an opportunity. In the filmmaking business, no one ever gives you anything. Nobody ever taps you on the shoulder and say, I've really admired the way you talk and the way you draw. I think you'd make a good director. It doesn't happen that way. You have to constantly be pulling on somebody's sleeve saying, hey, I want to direct, and you have to be willing to make sacrifices to do that. ಹೇಗೆ ಇವರು ಟ್ರಕ್ ಡ್ರೈವರ್ ಇಂದ ಹಿಸ್ಟ್ರಿ ಮೇಕರ್ ಆದ್ರು, ಝೀರೋ ಇಂದ ಕಿಂಗ್ ಆದ್ರು, ರಿಜೆಕ್ಷನ್ ಇಂದ ರೆವಲ್ಯೂಷನ್ ಆದ್ರು. ಈ ಒಂದು ಇನ್ಸ್ಪೈರ್ ಸ್ಟೋರಿಯಿಂದ ನಿಮಗೆ ಏನಾದರೂ ಕಲೆಕ್ಟ್ ಸಿಕ್ಕಿದ್ರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.